ಹಾಯ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಂದಿರೋಂತಹ ಕಾನ್ಸೆಪ್ಟ್ ನನ್ನ ಮುಖದಲ್ಲಿ ಕಾಣ್ತಾ ಇರೋಂತಹ ಆ ಒಂದು ನಗುವಿಂದನೇ ಗೊತ್ತಾಗಿರ್ಬೋದು. ನಾಮ ಜಪ ಯಾವುದೇ ದೇವರಾಗಿರಬಹುದು ಅಥವಾ ಏಂಜಲ್ಸ್ ಆಗಿರ್ಬೋದು, ಗಾರ್ಡಿಯನ್ ಏಂಜಲ್ಸ್ ಆಗಿರ್ಬೋದು, ಹೈಯರ್ ಸೆಲ್ಫ್ ಆಗಿರ್ಬೋದು, ನಾವು ಅವುಗಳ ನಾಮ ಜಪ ಮಾಡೋದ್ರಿಂದ ಸ್ವಿಚ್ ವರ್ಡ್ ಏನು ಚಾಂಟ್ ಮಾಡ್ತೀವಿ, ಹಾಗೆ ಸ್ವಿಚ್ ಪ್ರೇಸ್ಗಳನ್ನು ಹೇಗೆ ಯೂಸ್ ಮಾಡ್ತೀವಿ, ಅದೇ ಥರ ನಾಮಜಪ ಅನ್ನೋದು ಕೂಡ ಒಂದೊಂದು ದೇವರದ್ದು ಒಂದೊಂದು ನಾಮಜಪಗಳು ನಮಗೆ ಒಂದೊಂದು ರೀತಿಯ ಬಲವನ್ನು ಕೊಡ್ತಾ ಹೋಗುತ್ತೆ. ಅದರಲ್ಲಿ ನಾನು ಕಾರ್ತಿಕೇಯ, ಶಿವ ಮತ್ತು ಪಾರ್ವತಿಯ ಪುತ್ರ ಆಗಿರುವಂತಹ ಕಾರ್ತಿಕೇಯನ ಒಂದು ತಮಿಳಿಯನ್ಸ್ ಲ್ಯಾಂಗ್ವೇಜಲ್ಲಿ ಯೂಸ್ ಮಾಡುವಂತಹ ಒಂದು ನಾಮಜಪದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಫಸ್ಟು ನಾಮಜಪನ ಹೇಳ್ಬಿಡ್ತೀನಿ. வேல் வேல் முருகா, வெற்றி வேல் முருகா, வேல் வேல் முருகா, வெற்றி வேಲ್ ಮುರುಘಾ ಅಂತ ಅಂದರೆ, ಮುರುಘಾ ಅಂತ ಅಂದರೆ ಕಾರ್ತಿಕೇಯನ ಇನ್ನೊಂದು ಹೆಸರು ಅಷ್ಟೇನೆ. ವೇಲ್ ವೇಲ್ ಅಂತ ಅಂದರೆ ಕಾರ್ತಿಕೇಯನ ಆಯುಧ. ಕಾರ್ತಿಕೇಯನ ಆಯುಧ ಯಾವುದು ಅಂತ ಅಂದರೆ ಒಂದು ಈಟಿ ಥರ ಇರುತ್ತೆ. ಓಕೆ, ನಾನು ಫೋಟೋ ಹಾಕ್ತೀನಿ ನಿಮಗೆ. ಒಂದು ಈಟಿ ಥರ ಇರುತ್ತೆ ಕಾರ್ತಿಕೇಯನ ಆಯುಧ. ಫಸ್ಟಿಗೆ ನೀವು ನನ್ನ ತಮ್ಮನೇಲಲ್ಲೇ ನೋಡ್ಬೋದು ಅದನ್ನ. ಈಟಿ ಥರ ಇರತ್ತಲ್ವ, ಆ ಚೂಪ ಭಾಗ ಏನಿರುತ್ತೆ ಅಲ್ವಾ, ಆ ಚೂಪ ಭಾಗ ಏನು ಮಾಡುತ್ತೆ ಅಂದರೆ ವಿಕ್ಟರಿನ ತಂದುಕೊಡುವಂತಹ ಒಂದು ಭಾಗ ಅದು. ಹಾಕಿ ಅವನು ಯಾವುದೇ ಥರ ಬ್ಯಾಟಲ್ ಬಂದಾಗ, ಇವಿಲ್ ಐ ಬಂದಾಗ, ಯಾವುದೇ ರೀತಿ ನೆಗೆಟಿವ್ ಇದ್ದಾಗ ಅದನ್ನು, ಅಥವಾ ನಮಗೆ ಯಾರಾದರೂ ಏನಾದರೂ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂದರೆ ಆ ಈಟಿಯಿಂದ ಅವನು ಚುಚ್ಚಿ ಆ ಪ್ರಾಬ್ಲಮ್ನ, ಬ್ಯಾಟಲ್ನ ಎಲ್ಲ ಕ್ಲಿಯರ್ ಮಾಡಿ ನಮ್ಮ ಪಾತನ್ನು ಚೆನ್ನಾಗಿ ಮಾಡ್ತಾನೆ. ಅವನು ಚೆನ್ನಾಗಿ ಮೀನ್ಸ್ ಪಾಸಿಟಿವ್ ಮಾಡ್ತಾ ಹೋಗ್ತಾನೆ. ಸೊ ನೀವು ಯಾವುದೇ ಟೈಮಲ್ಲಿ ನೆಗೆಟಿವ್ ಆಗಿದ್ದೀರಾ ಅಂತ ಅನಿಸಿದ್ರೆ, ಅಥವಾ ಯಾವುದೋ ನೆಗೆಟಿವ್ ಎನರ್ಜಿ ನಿಮಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ಅನಿಸಿದ್ರೆ, ನೆಗೆಟಿವ್ ಪರ್ಸನ್ಸ್ ಎಫೆಕ್ಟ್ ಮಾಡ್ತಾ ಇದೆ ಅಂತ ಅನಿಸಿದ್ರೆ, ನಿಮ್ಮ ಸುತ್ತಮುತ್ತ ನೆಗೆಟಿವ್ ಪರ್ಸನ್ಸ್ ಇದ್ದಾರೆ ಅಂತ ಅಂದರೆ, ಫಸ್ಟ್ ನೀವು ಮಾಡಬೇಕಾಗಿರುವಂತಹ ನಾಮಜಪ ಚಾಂಟಿಂಗ್, ಯಾವ ನಾಮಜಪ ನಿಮಗೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ ವೇಲ್ ವೇಲ್ ಮುರುಘಾ, ವೆಟ್ರಿ ವೇಲ್ ಮುರುಘಾ. ಈ ನಾಮಜಪದ ಮೀನಿಂಗ್ ಏನಪ್ಪ ಅಂತ ಅಂದರೆ, ವೇಲ್ ವೇಲ್ ಅಂತ ಅಂದರೆ ಆ ಒಂದು ಈಟಿ ಅಂತ ಹೇಳಿದೆ ಅಲ್ವಾ ನಾನು ನಿಮಗೆ. ಮುರುಘಾ ಕಾರ್ತಿಕೇಯನ ಆ ಒಂದು ಆಯುಧ ಇದೆ ಅಲ್ಲ, ಅದರ ಚೂಪವಾದ ಆಯುಧಕ್ಕೆ ನಾವು ವೇಲ್ ಅಂತ ಹೇಳ್ತೀವಿ. ವೇಲ್ ವೇಲ್ ಮುರುಘಾ ಅಂತ ಅಂದರೆ ಆಯುಧ ಇಟ್ಕೊಂಡಿರೋಂತಹ ಮುರುಘಾ, ಮುರುಘನ ಆಯುಧನ ಬಗ್ಗೆ ಹೇಳ್ತೀವಿ. ವೆಟ್ರಿ ವೇಲ್ ಮುರುಘಾ ಅಂತ ಅಂದರೆ ವಿಕ್ಟರಿನ ತಂದುಕೊಡುವಂತಹ ಆ ಆಯುಧ ಇರುವಂತಹ ಮುರುಘಾ ಅಂತ ಹೇಳ್ಬಿಟ್ಟು. ಅಂದರೆ ಏನೇ ಪ್ರಾಬ್ಲಮ್ ಇರಲಿ ಅಥವಾ ನಾವು ಏನೇ ಮಾಡಬೇಕು ಅಂತ ಅಂದ್ಕೊಂಡಿರಲಿ, ನಮಗೆ ಅಲ್ಲೇನು ಸಿಗುತ್ತೆ, ಯಶಸ್ಸು ಸಿಗತ್ತೆ. ಸೊ ನೀವು ಯಾವುದೇ ಕಾರ್ಯನ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಪಾಸಿಟಿವ್ ಆಗಬೇಕು ಅಂತ ಅನಿಸಿದಾಗೆಲ್ಲ ವೇಲ್ ವೇಲ್ ಮುರುಘಾ, ವೆಟ್ರಿ ವೇಲ್ ಮುರುಘಾ, ವೇಲ್ ವೇಲ್ ಮುರುಘಾ, ವೆಟ್ರಿ ವೇಲ್ ಮುರುಘಾ, ಈ ಒಂದು ನಾಮಜಪನ ಮಾಡ್ತಾ ಬನ್ನಿ. ಆಟೋಮೆಟಿಕ್ಕಾಗಿ ಪಾಸಿಟಿವ್ ಆಗ್ತಾ ಬಂದ್ಬಿಡ್ತೀರ. ಹಾಗೆಯೇ ಅದ್ರ ಜೊತೆಗೆ ನೀವು ಇನ್ನೇನು ಮಾಡ್ಬೋದು ಅಂತಂದರೆ, ಅದನ್ನು ರೈಟಿಂಗ್ ಕೂಡ ಮಾಡ್ಬೋದು. ಹಾಗೆ ಚಾಂಟಿಂಗ್ ನಿಮ್ಗೆ ಎಷ್ಟು ಸತಿ ಮಾಡ್ಬೇಕು ಅನ್ಸುತ್ತೆ ಅಷ್ಟು ಸತಿ ಮಾಡ್ತಾ ಇರಿ ಅಷ್ಟೇ. ನಿಮ್ಗೆ ಯಾವಾಗೆಲ್ಲ ನೆನಪಾಗುತ್ತೆ ಅವಾಗೆಲ್ಲ ಮಾಡ್ತಾ ಇರಿ ಅಷ್ಟೇ, ಇದರಲ್ಲಿ ಏನೂ ಇಲ್ಲ. ಆಮೇಲೆ ಇಲ್ಲ, ನಾನು ಮಾಮೂಲಿ ನಾನು ಎಲ್ಲದರಲ್ಲೂ ಹೇಳೋ ಥರ 21 days 21 times, or 48 days 48 times, ಅಥವಾ 21 days 48 times, 51 times, 68 times, or 108 times, 1008 times. ಎಷ್ಟು ಸಲ ಮಾಡ್ಬೇಕನ್ಸುತ್ತೆ ಅಷ್ಟು ಸಲ ಎಲ್ಲ ಮಾಡ್ಕೊಳ್ಳಿ. ಇದರಿಂದ ಇನ್ನೇನು ಆಗಲ್ಲ, ಫುಲ್ ಪಾಸಿಟಿವ್ ಆಗ್ತಾ ಹೋಗ್ತೀರಾ. ನಿಮ್ಮ ಆರಾ ಕೂಡ ಪಾಸಿಟಿವ್ ಆಗುತ್ತೆ, ಚಕ್ರಗಳು ಕೂಡ ಪಾಸಿಟಿವ್ ಆಗುತ್ತೆ. ಆ್ಯಂಡ್ ನಮಗೆ ಲೈಫ್ ಲೀಡ್ ಮಾಡೋದಕ್ಕೆ ಮೇನ್ ಬೇಕಾಗಿರೋದೇ ಪಾಸಿಟಿವ್ ಅಲ್ವಾ. ಸೊ ಅದಕ್ಕೋಸ್ಕರ ವೆಟ್ರಿ ವೇಲ್ ಮುರುಘಾ ಅಂತಂದರೆ ಗೊತ್ತಾಯಿತು, ವಿಜಯವನ್ನು ಕೊಡುವಂತಹ ಆಯುಧ ಅಂತ ಹೇಳಿಬಿಟ್ಟು. ಆಮೇಲೆ ಈ ವಿಜಯವನ್ನು ಕೊಡುವಂತಹ ಈ ಆಯುಧ ಏನಿದೆ ಈಟಿ ಥರ, ಇದು ತುಂಬ ಶಕ್ತಿಯ ಸಂಕೇತ. ಮತ್ತು ಕಾರ್ತಿಕೇಯ ನಿಮಗೆ ಗೊತ್ತು, ಅವನು ಯುದ್ಧದಲ್ಲಿ ವಿಜಯವನ್ನು ತಂದುಕೊಡೋದಕ್ಕೋಸ್ಕರನೇ ಏನೇನು ಮಾಡ್ತಾನೆ. ಆ್ಯಂಡ್
ಏನು ಜಯ ಸಿಗಬೇಕು, ಎಲ್ಲಿ ಸತ್ಯ ಇದೆ ಅದಕ್ಕೋಸ್ಕರ ಅವ್ನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾನೆ. ಅದರದ್ದು ಬಗ್ಗೆ ನಾವು ಇನ್ನೊಂದು ದಿನನೇ ಮಾತಾಡೋಣ. ಬಟ್ ಇವತ್ತು ನಾವು ಮಾತಾಡ್ತಾ ಇರೋದು ಒಂದೇ ಒಂದು ಟಾಪಿಕ್ಕು, ಏನು ವೇಲ್ ಮುರುಘ, ವೆಟ್ರಿವೇಲ್ ಮುರುಘ. ನಾವು ಪಾಸಿಟಿವ್ ಆಗೋದಕ್ಕೆ ಆ್ಯಂಡ್ ನಮಗೆ ಯಾವುದೇ ಕೆಲಸದಲ್ಲಿ ವಿಜಯ ಸಿಗುತ್ತೆ ಅದಕ್ಕೆ. ಬಟ್ ನಾವು ಸತ್ಯದ ದಾರಿಯಲ್ಲಿರಬೇಕು, ಓಕೆನಾ? ಹಾಗೆಯೇ ಇವತ್ತೇ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾಳೆ ಬಂದುಬಿಟ್ಟು ಫುಲ್ ಮೂನ್, ನಾಳೆ ಆ್ಯಂಡ್ ನಾಡಿದ್ದು ನಾವು ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ನ ಮಾಡ್ತೀವಿ. ಸೊ ಇವತ್ತಿಂದನೇ ನಾವು ಪಾಸಿಟಿವ್ ಆಗಬೇಕು ಆ್ಯಂಡ್ ನಾಳೆ ಬೆಳಗ್ಗೆಯಿಂದನೂ ನಾವು ಪಾಸಿಟಿವ್ ಆಗೇ ಇರಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ವೇಲ್ ಮುರುಘ, ವೆಟ್ರಿವೇಲ್ ಮುರುಘ ಈ ಒಂದು ನಾಮಜಪನ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ. ಸೊ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಹಾಗೆಯೇ ನೀವು ಕೂಡ ಈ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಳ್ಳಿ. ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ ಬೇಕು ಅಂತ ಅಂದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ DM ಮಾಡಿ. 21 ಡೇಸ್ ಇರ್ಬೋದು, 61 ಡೇಸ್ ಇರ್ಬೋದು, ಯಾವುದೇ ರೀತಿಯ ಪರ್ಟಿಕ್ಯುಲರ್ ಮ್ಯಾನಿಫೆಸ್ಟೇಷನ್ ಇರ್ಬೋದು. ಈ ಮ್ಯಾನಿಫೆಸ್ಟೇಷನ್ ಕ್ಲಾಸಲ್ಲಿ ಬರೀ ನಿಮಗೆ ಬೇಸಿಕ್ ಸಿಗೋದಿಲ್ಲ, ಅಡ್ವಾನ್ಸ್ಡ್ ಆಗಿರೋಂತಹ ಟೆಕ್ನಿಕ್ಸ್ ನಿಮಗೆ ಸಿಗುತ್ತೆ. ಯಾಕೆಂತಂದರೆ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗಳನ್ನ ತೊಗೊಂಡಿದ್ದೀನಿ, ಅದರಲ್ಲಿ ನಮಗೆ ಬೇಸಿಕ್ ಸಿಗುತ್ತೆ. ಬಟ್ ಬೇಸಿಕ್ಕಿಂದ ನಮ್ಮ ಮೈಂಡ್ನ ಟ್ರೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವ್ರಿಗೆ ಮಾಡ್ಬೋದೇನೋ ಗೊತ್ತಿಲ್ಲ, ಬಟ್ ನಂತರ ಪ್ರಾಬ್ಲಮ್ನ ಫೇಸ್ ಮಾಡಿರೋರಿಗೆ ಮೈಂಡ್ನ ಟ್ರೈನ್ ಮಾಡೋದಕ್ಕೆ ಪಾಸಿಟಿವ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 3 ಇಯರ್ಸ್ ಇದ್ರ ಬಗ್ಗೆ ಸ್ಟಡಿ ಮಾಡಿ ನಾನೇ ಕೂತ್ಕೊಂಡು ಇದರಲ್ಲಿ ಒಂದಷ್ಟು ಅಡ್ವಾನ್ಸ್ಡ್ ಮೆಥಡ್ಸ್ನ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸೊ ನನ್ನ ಕ್ಲಾಸಲ್ಲಿ ಅಡ್ವಾನ್ಸ್ಡ್ ಆಗಿದೆ, ನಾನು ಹೇಳ್ಕೊಡ್ತೀನಿ ನಿಮಗೆ ಬೇಸಿಕ್ ಜೊತೆಗೆ, ಬೇಸಿಕ್ ಪ್ಲಸ್ ಅಡ್ವಾನ್ಸ್ಡ್ ಆಗಿ. ಯಾರ್ಯಾರಿಗೆ ಕ್ಲಾಸ್ ಬೇಕು DM ಮಾಡಿ. ಹಾಗೆಯೇ ನನ್ನ ಚಾನಲ್ನ ಲೈಕ್ ಮಾಡಿ, ವಿಡಿಯೋನ ನೋಡ್ತಾ ಇರೋದಕ್ಕೆ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಬಾಯ್.